ಇವಾಗ ನಾನು ಹೋಗ್ತಾ ಇದ್ದೀನಿ ಬನಶಂಕರಿ ದೊಣ್ಣೆ ಬಿರಿಯಾನಿ ಟಿಫನ್ ಮಾಡಮಂತ ಹೋಗ್ತಾ ಇದ್ದೀನಿ. ಸಾರಿ, ಇದು ಲೇಟ್ ಆಗೋಯ್ತು, ಯಾಕಂದರೆ 8 ಗಂಟೆ ಆಗ್ಬಿಟ್ಟೈತಿ. ಇವಾಗ ನಾಷ್ಟ ಮಾಡೋಕೆ ಹೋಗ್ತಾಯಿದ್ದೀನಿ. ಭಾನುವಾರ ಬೇರೆ ಇವತ್ತು. ಇದೆಲ್ಲಿ ಬರುತ್ತೆ ಅಂತಂದರೆ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ಏರೇವಳ್ಳಿ ಕ್ರಾಸು ಬಸ್ ಸ್ಟಾಪ್ ಹತ್ರ. ಬಸ್ ಸ್ಟಾಪ್ ಬಿಟ್ಟು ಒಂಚೂರು ಮುಂದೆ ಬಂದಂಗೆ ನಿಮಗೆ ಗೋರ್ಮೆಂಟ್ ಸ್ಕೂಲ್ ಕಾಣಿಸುತ್ತೆ. ಹಂಗೆ ಒಂಚೂರು ಮುಂದೆ ಹೋದರೆ ಆರ್ಚ್ ಸಿಗುತ್ತೆ. ಆರ್ಚ್ ಹತ್ರ ಲೆಫ್ಟಾಗಿ ಗಿಡಿ ಕೊಡ್ತಿದ್ದಂಗೆ ನಿಮಗೆ ಹೋಟ್ಲು ಸಿಗುತ್ತೆ. ಮಸ್ತಾಗಿ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿರಿ. ಕ್ವಾಂಟಿಟಿ ಟೇಸ್ಟ್ ಎಲ್ಲ ಮಸ್ತಾಗಿ ಹಂಗೆ ಸಕ್ಕತ್ತಾಗಿದೆ. ನೋಡಿರಿ, ಇದೇ ಹಿಂಗೈತೆ ಗೋರ್ಮೆಂಟ್ ಸ್ಕೂಲು. ಗೋರ್ಮೆಂಟ್ ಸ್ಕೂಲ್ ರೋಡ್ ಹಿಂಗೆ ಮುಂದೆ ಹೋಗ್ತಾ ಇದ್ರೆ ಮುಂದೆನೇ ಕಾಣಿಸುತ್ತೆ ಬನಶಂಕರಿ ದೊಣ್ಣೆ ಬಿರಿಯಾನಿ. ನಾನಿವತ್ತು ವಿಸಿಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಹೋಟ್ಲನ್ನ, ಯಾಕಂದರೆ ಇದು ಹೊಸ ಹೋಟ್ಲು. ನಮ್ಮ ಫ್ರೆಂಡ್ ಅವರೇ ಮಾಡಿರೋದು, ನಮ್ಮ ಬ್ರದರ್. ನಾನು ಹೋಗ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ನಕ್ಕನ್ ಜಂಗೆ ನಕ್ಕನ್ ತಿನ್ಬಿಡ್ಬೇಕು. ನಕ್ಕನ್ ಬಂದು ಗೈಸ್ ನೋಡಿ, ಕೊನೆಗೂ ಬಂದೆ ಅಂತ ಇಂತು. ಇದೇ ಆ ಹೋಟ್ಲು. ಹೊಟ್ಟೆ ತುಂಬ ತಿಂಡಿ ಮಾಡಬೇಕು. ಬನ್ನಿ, ಹೋಟ್ಲಿಗೆ ವಿಸಿಟ್ ಮಾಡಿದ್ದೀನಿ, ಏನೈತೆ ಅಂತ ಕೇಳೋಣ. ಅಣ್ಣ ಅಣ್ಣ ನಮಸ್ಕಾರ. ಅಣ್ಣ ಏನಿದೆ ಅಣ್ಣ ತಿಂಡಿ? ಕಾಲು ಸೂಪು, ತಟ್ಟೆ ಇಡ್ಲಿ, ಬಿರಿಯಾನಿ, ಕುಷ್ಕ, ಹಾಂ, ಎಲ್ಲ ಐಟಮ್ ಇದೆ. ಕಾಲು ಸೂಪು, ತಟ್ಟೆ ಇಡ್ಲಿ, ಬಿರಿಯಾನಿ, ಕುಷ್ಕ, ಕಬಾಬು, ಚಿಕನ್ ಮಸಾಲ, ಲಿವರ್, ಹಾಂ, ಎಲ್ಲ ಬರೋ ಇದೆಯಾ ಬ್ರೋ? ನಂಗೊಂದು ಪ್ಲೇಟ್ ತಗೊಬನ್ನಿ ಬ್ರೋ, ಎಲ್ಲನೂ ಒಂದು ಪ್ಲೇಟ್ ತಗೊಬನ್ನಿ. ಹಾಂ ಬ್ರೋ, ನಕ್ಕನ ಇವತ್ತು ಜಂಗ್ ತಿನ್ಬಿಡೋದೇನೆ ಇವತ್ತು ಮಾತ್ರ. ನೋಡೋಣ ಏನೇನಿದೆ. ನನಗೂ ಆಸೆ ಆಗ್ತಾಯಿದೆ ತಿನ್ನಬೇಕು ಅಂತ. ತಿನ್ನಕ್ಕೆ ವಿಸಿಟ್ ಮಾಡೋಕ್ಕೆ ಒಂದು ಹೋಟ್ಲಿಗೆ ಬಂದಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ, ಟೇಸ್ಟ್ ಯಾವ ಥರ ಇದೆ, ಕ್ವಾಂಟಿಟಿ ಎಷ್ಟು ಕೊಡ್ತಾರೆ ನೋಡೋಣ. ನಾನು ಕಾಯ್ತಾ ಇದ್ದೀನಿ. ಟೇಬಲ್ ನಾನು ಬಂದಾಗ ಫುಲ್ಲು ಟೇಬಲ್ ಖಾಲಿ ಇತ್ತು. ಆಮೇಲೆ ಭಾನುವಾರ ಬೆಳಗ್ಗೆ 7 ಗಂಟೆ ಅಲ್ವಾ, ಫುಲ್ ಫ್ರೆಶ್ ಆಗೋಯಿತು. ನೋಡಿರಿ, ವಿಸಿಟ್ ಮಾಡಿರಿ, ಸಖತ್ತಾಗಿದೆ. ಬನಶಂಕರಿ ದೊಣ್ಣೆ ಬಿರಿಯಾನಿ ಮಸ್ತಾಗಿದೆ ಗಾತ್ರ. ಗುರು, ನೀವೇ ನೋಡ್ತಿದ್ದೀರಲ್ಲ, ಜನಸಾಗರನ ತುಂಬು ತುಳುಕ್ತಾ ಇದ್ದಾರೆ. ನೀವು ಬಂದು ವಿಸಿಟ್ ಮಾಡಿ ಗುರು. ಕೊನೆಗೂ ಎಲ್ಲ ತಂದಿ ನನ್ನ ಮುಂದೆ ಲೆಗ್ ಪೀಸು, ಕಬಾಬು, ಚಿಕನ್ ಮಸಾಲ, ಬೊಟ್ಟಿ ನೋಡಿ ಗೈಸ್. ಅವ್ರ ಮಾಸ್ಟರು ಸಖತ್ತಾಗಿ ಮಾಡ್ತಾರೆ. ನೀವು ಬಂದು ವಿಸಿಟ್ ಮಾಡಿರಿ. ಬಿಸಿ ಬೆಳಗ್ಗೆ ಬಿಸಿನೇ ಇದ್ದಾಗೆ ತಿಂದ್ರೇ ಟೇಸ್ಟು, ಇಲ್ಲಾಂದರೆ ಟೇಸ್ಟ್ ಇರಲ್ಲ. ಬಂದು ವಿಸಿಟ್ ಮಾಡಿರಿ. ನಾನಂತೂ ದೆಂಗ್ ತಿಂದೆ ಗಾಯ್ಸ್. ನೀವು ಬಂದು ತಿನ್ನಿರಿ. ಅಡ್ರೆಸ್ ಹಾಕಿರ್ತೀನಿ. ಮತ್ತೇನಿಲ್ಲ. ಗುರು, ನೀವೇ ನೋಡ್ತಿದ್ದೀರಲ್ಲ, ಯಾಕೆ ಸಕ್ಕತ್ತಾಗಿದೆ. ನಾನು ಮಾತ್ರ 3 ಕಾಲು ತಿಂದೆ ಗುರು, ಸಕ್ಕತ್ತಾಗಿತ್ತು. ಸೂಪು ಅಷ್ಟೇ ಸಕ್ಕತ್ತಾಗಿದೆ, ಖಾರವಾಗಿ. ಮಾಂಸನೂ ಅಷ್ಟೇ ಸ್ಮೂತಾಗಿದೆ ಗುರು, ಸಕ್ಕತ್ತಾಗಿತ್ತು. ನಾನು ಇನ್ನೊಂದ್ಸಲಿ ಹೋಟ್ಲಿಗೆ ವಿಸಿಟ್ ಮಾಡಬೇಕು, ಯಾಕಂದರೆ ಕೈ ಕಾಲು ಮೂಳೆಗೆಲ್ಲ ತುಂಬ ಸ್ಟ್ರಾಂಗ್ ಬರುತ್ತೆ. ಇದನ್ನು ಬೆಳಗ್ಗೆ ತಿನ್ನಿರಿ. ಕಾಲು ಸೊಪ್ಪು, ಕಾಲು ಸಕ್ಕತ್ತಾಗಿರುತ್ತೆ. ಬಂದು ಈ ಹೋಟ್ಲಿಗೆ ವಿಸಿಟ್ ಮಾಡಿರಿ. ಎಲ್ಲ ಫುಲ್ಲು ಖಾರವಾಗಿ, ನಿಮ್ಗೆ ಖಾರ ಬೇಕಂದರೆ ಖಾರ, ಮೀಡಿಯಮ್ ಬೇಕಂದರೆ ಮೀಡಿಯಾಗೆ ಸಕ್ಕತ್ತಾಗಿ ಮಾಡಿಕೊಟ್ರು. ನಾನು ಮಾತ್ರ 3 ಕಾಲು ತಿನ್ಕೊಂಡೆ. ಆ ಪೀಸ್ ನೋಡ್ತಾ ಇರೋಂಗೇನೆ ಯಾವ ಥರ ಇದೆ ಅಂತ ಬಾಯಿಗೆ ಇಟ್ಟರೆ ಸಾಕು, ಸುಮ್ಮನೆ ಒಳಗೆ ಹೋಗ್ಬಿಡುತ್ತೆ ಗೈಸ್. ನಾನಂತೂ ಸಕ್ಕತ್ತಾಗಿ ತಿಂದೆ ಮಾತ್ರ. ನಕ್ಕನ್ ಸ್ವರ್ಗಕ್ಕೆ ಮುರಿಗೇನು ಸಕ್ಕತ್ತಾಗಿದೆ. ನಕ್ಕನ್ ದೆಂಗ್ ತಿಂತಾಯಿದ್ದೀನಿ. ಬನ್ನಿ, ನೀವು ವಿಸಿಟ್ ಮಾಡಿರಿ, ತಿನ್ನಿರಿ. ನೋಡಿ ಎಷ್ಟು ಸ್ಮೂತಾಗಿದೆ. ನಕ್ಕನ್ ಸೊಪ್ಪು ಹೇಳೋಣ ಫಸ್ಟ್. ನಕ್ಕನ್ ಬೆಳಗ್ಗೆ ಎದ್ದು ಈ ಥರ ತಿಂತಾಯಿದ್ರೆ ನಕ್ಕನ್ ಸ್ವರ್ಗಕ್ಕೆ ಮುರಿಗೇನು ನೆಲಿ ಮುಳೆ ಬೇಕಾ? ನೀವು ಬಂದು ವಿಸಿಟ್ ಮಾಡಿರಿ. ಮನೆಗೂ ಎಲ್ಲ ಮುಗಿಸ್ಬಿಟ್ಟೆ. ನೀವು ಬಂದು ವಿಸಿಟ್ ಮಾಡಿರಿ. ಅವನ ಅಕ್ಕನ ಕೊನೆಗೂ ಫೈನಲಾಗಿ ಎಲ್ಲ ಮುಗಿಸ್ತೇ ಗುರು. ನೀವು ಬಂದು ವಿಸಿಟ್ ಮಾಡಿರಿ, ಸಖತ್ತಾಗಿದೆ. ಏರೇವಳ್ಳಿ ಕ್ರಾಸ್ ಬನಶಂಕರಿ ದೊಣ್ಣೆ ಬಿರಿಯಾನಿ ಅಂತ. ನಮ್ಮ ಅಕೌಂಟ್ ಯಾರು ಫಾಲೋ ಮಾಡ್ಕೊಂಡು ಹೋದರೆ ಅವ್ರಿಗೆ ಡಿಸ್ಕೌಂಟ್ ಇರುತ್ತೆ. ನೀವು ಬಂದು ವಿಸಿಟ್ ಮಾಡಿ, ಮಸ್ತಾಗಿದೆ. ಟೇಸ್ಟ್ ಎಲ್ಲ ಕ್ವಾಲಿಟಿ ಮಸ್ತಾಗಿದೆ. ಹಿಂಗೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ತಿನ್ಕೊಂಡು ಮುಂದಿನ ವಿಡಿಯೋದಲ್ಲಿ ಸಿಗೋಣ.